ಎಲ್ಲರಿಗೂ ನಮಸ್ತೆ. ನನ್ನ ಮತ್ತೊಂದು ಹೊಸ ವಿಡಿಯೋ. ನನ್ನ ಚಾನಲ್ನಲ್ಲಿ ಈ ರೀತಿ ವಿಡಿಯೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ಆದರೆ ಪ್ರತಿದಿನ ಟಿ ವಿ ಓಪನ್ ಮಾಡಿದರೆ ಅಂದರೆ ಹಾಕಿದರೆ ಒಂದೇ ಒಂದು ಬರೀ ಡಿ ಗ್ಯಾಂಗ್. ಹೌದು, ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ದರ್ಶನ್ ಅವ್ರಿಗೆ ಎಷ್ಟೊಂದು ಟೈಟಲ್ಗಳನ್ನ ನಮ್ಮ ಟಿ ವಿಯವರು, ಮಾಧ್ಯಮದವರು, ಮೀಡಿಯಾದವರು ಕೊಟ್ಟಿರುವುದು. ದರ್ಶನ್ ಅವರು ಒಬ್ಬ ಅಮಾಯಕನ ಪ್ರಾಣ ತೆಗೆದಿದ್ದಾರೆಂದು ಒಂದು ಸುಳ್ಳು ಸುದ್ದಿ ಹೇಳಿದ್ದಾರೆ. ಹೌದು, ಪ್ರಾಣ ತೆಗೆದಿದ್ದಾರೆ ಗೊತ್ತು, ಆದರೆ ದರ್ಶನ್ ಅವರೇ ತೆಗೆದಿದ್ದಾರೆ ಅಂತ ಇನ್ನೂ ಸಾಕ್ಷಿಗಳು ಎಲ್ಲ ಸಾಬೀತು ಮಾಡಿ ಕೋರ್ಟಿನಲ್ಲಿ ಈತ ಅಪರಾಧಿ ಎಂದು ಪರಿಗಣಿಸಬೇಕು. ಆದರೆ ಟಿ ವಿಯವರು ದರ್ಶನ್ ಅವರು ಕೊಲೆ ಮಾಡೇ ಬಿಟ್ಟಿದ್ದಾರೆ, ಇದಕ್ಕೆ ಸಾಕ್ಷಿ ಇಲ್ಲೇ ಇದೆ, ನೋಡಿ ಅಂತ ಒಂದೇ ವಿಡಿಯೋನ 1000 ಸಲಿ ಸ್ಟೋರಿ ಮಾಡಿ ದಿನದ 24 ಗಂಟೆನೂ ಹಾಕ್ತಾ ಇದ್ದಾರೆ. ಇದು ಒಬ್ಬ ವ್ಯಕ್ತಿಯ ಇಮೇಜ್ನ ಡ್ಯಾಮೇಜ್ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದಾರೆ. ಮೊದಲೇ ಹೇಳ್ದಂಗೆ ದರ್ಶನ್ ಅವ್ರಿಗೂ ಮೀಡಿಯಾದವ್ರಿಗೂ ಹಾವು ಮುಂಗುಸಿ ಇದ್ದಂಗೆ. ಹೌದು, ದರ್ಶನ್ ಅವ್ರನ್ನ ಯಾವುದೋ ಒಂದು ರೀತಿಯಾಗಿ ಮೀಡಿಯಾದವರು ಕಾದು ಕೂತಿರುತ್ತಾರೆ ಅವರ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕೆ. ಹೌದು, ದರ್ಶನ್ ಅವರು ಮೀಡಿಯಾದವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾಕಂದರೆ ಅವರು ಕೇಳೋ ಪ್ರಶ್ನೆನೇ ಇಬ್ಬರು ಮಧ್ಯೆ ಜಗಳ ತಂದಿಡೋದು. ಹೌದು, ಅವರಿಂದ ಇವರಿಗೆ ತಂದಿಡೋರಂದರೆ ದರ್ಶನ್ ಅವ್ರಿಗೆ ಮುಂಚೆನೇ ಆಗಲ್ಲ. ಹಾಗಾಗಿ ಮೀಡಿಯಾದವ್ರು ಕಂಡ್ರೆ ದರ್ಶನ್ಗೆ ಆಗಲ್ಲ, ದರ್ಶನ್ನ ಕಂಡ್ರೆ ಮೀಡಿಯಾದವ್ರಿಗೆ ಆಗಲ್ಲ. ಇವರ ಪರಸ್ಪರ ಜಗಳನ ಒಂದು ಸುದ್ದಿಗೆ ಇಟ್ಕೊಂಡು ಇಬ್ಬರು ಜಗಳ ಆಡೋ ರೀತಿಯಲ್ಲಿ ಇವರು ಅವ್ರ ಮೇಲೆ ನೆಗೆಟಿವ್ ಸುದ್ದಿಗಳನ್ನ ಮಾಡ್ತಾ ಇದ್ದಾರೆ. ಇವ್ರು ಹೇಳೋದ್ರಲ್ಲಿ 100ಕ್ಕೆ 1% ನಿಜ ಇರ್ಬೋದೇನೋ ಅಷ್ಟೇ. ನಿಮ್ಗೇನು ಅನ್ಸುತ್ತೆ? ಕಾಮೆಂಟ್ ಮಾಡಿ.